ಅಕ್ಟೋಬರ್ 2 ಗಾಂಧಿ ಜಯಂತಿ ವಿಶೇಷವಾಗಿ ಕಾಂಗ್ರೆಸ್ ಆಫೀಸಲ್ಲಿ ಇವತ್ತು ನಾವು ನಮ್ಮ ಅಣ್ಣ ಅಪ್ಸರಣ್ಣ ಇಬ್ಬರೂ ಇವತ್ತು ಮೊದಲನೇ ದಿವಸ ಗಾಂಧಿ ಜಯಂತಿ ಹಬ್ಬ ಇರೋದ್ರಿಂದ ನಮ್ಮದು ಅಧಿಕೃತವಾಗಿ ನಿನ್ನೆ ಅನೌನ್ಸ್ ಆದಮೇಲೆ ಗಾಂಧಿ ಜಯಂತಿ ಹಬ್ಬ ಬಂದಿರೋದ್ರಿಂದ ನಮ್ಗೆ ತುಂಬ ಸಂತೋಷ. ಇವತ್ತು ಕಾಂಗ್ರೆಸ್ ಕಟ್ಟಿರುವಂಥ ಅವರ ಇವತ್ತು ಜಯಂತಿ ಇದೆ. ಆ ಜಯಂತಿನ ಮುಗಿಸ್ಕೊಂಡು ಇಲ್ಲಿ ಖಾದಿ ಭಂಡಾರದಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಈಗ ಇಲ್ಲಿ ನಮ್ಮ ಮಹೀಮ್ ಸಾಹೇಬರು ಅವರ ಸಮ್ಮುಖದಲ್ಲಿ ಇವತ್ತು ಸೇರಿ ಇವತ್ತೇನು ನಾವು ಈ ಪತ್ರಿಕಾ ಮುಖಾಂತರ ನಾವು ಏನು ಹೇಳೋಕೆ ಇಚ್ಛೆಪಡ್ತೀರಂದರೆ, ಹಿಂದೆ ಏನಾಗಿದೆ ಅದು ನಮ್ಗೆ ಗೊತ್ತಿಲ್ಲ, ಮುಂದೆ ನಾವು ಹೊಸ ಶ್ರೀ ವೇಣು ಟಿವಿಎಸ್ ವತಿಯಿಂದ ದಸರಾ ಹಬ್ಬದ ಶುಭಾಶಯಗಳು. ಪ್ರತಿ ವಾಹನ ಖರೀದಿಗೆ 10 ಗ್ರಾಂ ಬೆಳ್ಳಿ ನಾಣ್ಯ, ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆಗೆ 1 ಹೆಲ್ಮೆಟ್ ಉಚಿತವಾಗಿ ಕೊಡಲಾಗುವುದು. ಇನ್ನೂ ಅತ್ಯಾಧುನಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು ಟಿವಿಎಸ್, ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ, ಬೈಪಾಸ್, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986333799. ಹೊಸ ಗಿಡ ಉಳಿ ಅದರಿಗೆ ಒಳ್ಳೆ ನೀರು ಹಾಕಿ ಬೆಳೆಸಬೇಕಂತ ನಮ್ಗೆ ಆಸೆ ಇದೆ. ಅದನ್ನು ಮತ್ತು ಕಾಂಗ್ರೆಸ್ಸಲ್ಲಿ ಹಿರಿಯರಾದಂಥ ನಜೀರ್ ಅಹಮದ್ ಸಾಹೇಬರ ಮಾರ್ಗದರ್ಶನದಲ್ಲಿ, ಇಲ್ಲಿ ಕೋಲಾರ ಲೋಕಲ್ ಶಾಸಕರಾಗಿರುವಂಥ ಕೊತ್ತೂರು ಮಂಜಣ್ಣವರ ಮಾರ್ಗದರ್ಶನದಲ್ಲಿ, ಅದೇ ರೀತಿ MLC ಅನಿಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾವು ಪಕ್ಷ ಕಟ್ಟಬೇಕು, ಇನ್ನು ಪಕ್ಷನ ಸದೃಢವಾಗಿ ಬೆಳೆಸಬೇಕಂತೇಳಿ ನಾವು ಇಚ್ಛೆಯಿಂದ ನಾವು ನಮ್ಮ ಅಪ್ಸರಣ್ಣವರು ಈಗ ಅಧಿಕಾರ ಇನ್ನೊಂದು ಕೆಲವು ದಿನಗಳಲ್ಲಿ ಎಲ್ಲ ಮುಖಂಡರಿಗೆ ಭೇಟಿ ನಂತರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆ ಮೊದಲು ಎಲ್ಲ ಪ್ರಮುಖ ಮುಖಂಡರುಗಳು, ಎಲ್ಲ ಸಮುದಾಯದ ಪ್ರಮುಖ ಮುಖಂಡರುಗಳು ಹಾಗಂತ ನಮ್ಮ ಹಿರಿಯರಾದಂಥ ನಜೀರ್ ಅಹಮದ್ ಸಾಹೇಬರು, ಬೈತಿ ಸುರೇಶ್ ಅಣ್ಣವರು, DK ಶಿವಕುಮಾರ್, ಸಿದ್ದರಾಮಣ್ಣವ್ರನ್ನ ಭೇಟಿ ಮಾಡಿ ಅವರಿಗೆ ನಾವು ಧನ್ಯವಾದಗಳು ತಿಳಿಸಿ, ಮತ್ತು ನಾವು ಎಲ್ಲ ಗ್ರಾಮಗಳಲ್ಲಿ, ನಮ್ಮ ಗ್ರಾಮಾಂತರದಲ್ಲಿ ಎಲ್ಲ ಗ್ರಾಮಕ್ಕೂ ಭೇಟಿ ಮಾಡಿ ಪಕ್ಷ ಕಟ್ಟಬೇಕು. ಹಿಂದೆ ಎಲ್ಲ ಯಾರು ಕಾಂಗ್ರೆಸ್ ಇಲ್ಲ ಅಂತ ಹೇಳಿದ್ರು, ಕಾಂಗ್ರೆಸ್ ಇದೆ ಅಂತ ತೋರಿಸ್ಬೇಕಂತ ಹೇಳ್ಬಿಟ್ಟು ನಾವು ಇದನ್ನು ಮೊದಲನೇದಾಗಿ ಅದನ್ನು ಮಾಡೋಕ್ಕೆ ಹೊರಟಿದ್ದೀವಿ. ಟೌನಲ್ಲೂ ಅಷ್ಟೇ ಅಪ್ಸರಣ್ಣವರು ಮುಂದೆ ಯೂತ್ ಕಾಂಗ್ರೆಸ್, NSI ಮತ್ತು ವಕ್ತಾರ ಜಿಲ್ಲಾ ಕಾಂಗ್ರೆಸ್ ವಕ್ತಾರರಾಗಿ, ನಗರಸಭೆಯಲ್ಲಿ 3 ಸಾರಿ ಕೌನ್ಸಿಲರ್ ಆಗಿ ಅವರು 2 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದಾರೆ. ನಾವು ಯೂತ್ ಕಾಂಗ್ರೆಸ್ಸಿಂದ ಗ್ರಾಮ ಪಂಚಾಯತಿ ಮೆಂಬರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ, ಜಿಲ್ಲಾ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ ಆಗಿ, ಮತ್ತು ನನಗೀಗ ಬ್ಲಾಕ್ ಕಾಂಗ್ರೆಸ್ಸು ಹಿರಿಯರು ತೀರ್ಮಾನ ಮಾಡಿ ನಮಗೆ ಈ ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶ ಕೊಟ್ಟಿರೋದಕ್ಕೆ ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳಿ, ಈ ಅಧ್ಯಕ್ಷ ಸ್ಥಾನಕ್ಕೆ ಯಾವುದೇ ರೀತಿ ಚ್ಯುತಿ ಬರದೆ ನಾವು ಈ ಕೆಲಸ ಮಾಡ್ಕೊಂಡು ಹೋಗ್ತೀರಿ ಅಂತೇಳಿ ಈ ಸಂದರ್ಭ ಹೇಳ್ತೀವಿ.